ಸೊ ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ದಿವಸ ಆದ್ಮೇಲೆ ನನ್ನ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಗೈಸ್, ಇವತ್ತು ಡೇಟ್ ಬಂದು ಜನವರಿ 15, ಅಂದ್ರೆ ಮಕರ ಸಂಕ್ರಾಂತಿ, ವರ್ಷದ ಮೊದಲನೇ ಹಬ್ಬ. ಈ ಹಬ್ಬ ನಿಮ್ಗೆಲ್ಲ ಖುಷಿ, ಸಂತೋಷ, ಸಕ್ಸಸ್ ಅನ್ನೋದು ಲೈಫಲ್ಲಿ ತಂದ್ಕೊಡ್ಲಿ ಅಂತ ನಮ್ಮ ಚಾನಲ್ ಇಂದ, ನಮ್ಮ ಕಡೆಯಿಂದ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತು ಬನ್ನಿ ಗೈಸ್, ಇವತ್ತು ನಮ್ಮ ಮನೇಲಿ ಯಾವ ತರ ಹಬ್ಬನ ಆಚರಿಸ್ತಾರೆ ಅಂತ ನೋಡೋಣ. ಬನ್ನಿ ಗೈಸ್. ಸೊ ನೋಡಿ ಗೈಸ್, ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದಾರೆ ಮನೇನ. ಅಂದ್ರೆ ನನ್ ಬೆಡ್ನ ಒದರ್ತಾ ಇದಾರೆ. ನನ್ನಿನ ಬೇಗ ಎದ್ದೇಳು ಅಂತ ಎಬ್ಬಿಸ್ಬಿಟ್ರು. ಸರಿ ಆಯ್ತು ಅಂತ ಎದ್ದೆ ನಾನು. ಇವಾಗ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಗೈಸ್. ಬನ್ನಿ ಗೈಸ್, ಪವನ್ ಬ್ರೋ ಅವ್ರಿಗೊಂದು ಫೋನ್ ಮಾಡ್ಬಿಟ್ಟು ಹಬ್ಬದ ವಿಶ್ ಮಾಡೋಣ ಬನ್ನಿ. ಅವ್ರೇನ್ ಎದ್ದಿರ್ತಾರ ಇಲ್ವಾ, ಇವತ್ತು ರಜಾ ಬೇರೆ. ಏನ್ ಎದ್ದಿರ್ತಾರ ಇಲ್ವಾ ಅದೇ ಗೊತ್ತಿಲ್ವಲ್ಲ ಗೈಸ್. ನೋಡೋಣ, ವೇಟ್ ಮಾಡಿ. ಹಲೋ ಬ್ರೋ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಬ್ರೋ. ವಿಶ್ ಇಸ್ ದ ಸೇಮ್. ಅದಕ್ಕೆ ಅಂತ ವಿಶ್ ಮಾಡೋಣ ಅಂತಾನೆ ಫೋನ್ ಮಾಡಿದೆ ನಿಮ್ಗೆ. ಸುತ್ತೂರ ಬಿಡಿ ಬ್ರೋ, ಹೋಗೋದ ಆಯ್ತು. ಅಲ್ಲೇ ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಮಾಡೋಣ, ಹೋಗೋದ. ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಮಾಡ್ತೀನಿ ಬಿಡಿ ಸರ್. ಗೈಸ್, ನಾನು ಕೀಬೋರ್ಡ್ನ ಪ್ಲೇ ಮಾಡಿ ಮುಗಿಸ್ದೆ. ನಿಮ್ಗೆ ಸಪೋಸ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ ಇನ್ನೊಂದಿದೆ, ಕೀಬೋರ್ಡ್ದೆ ಅಂತ ಚಾನಲು, ತೇಜಸ್ ಮ್ಯೂಸಿಕ್ ವರ್ಲ್ಡ್ ಅಂತ ಸರ್ಚ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯೂಟ್ಯೂಬ್ ಚಾನಲ್ದು ಲಿಂಕ್ ಹಾಕಿರ್ತೀನಿ, ನನ್ನ ಚಾನಲ್ದು. ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಗೈಸ್. ಒಂದು ಏನಿಲ್ಲ ಅಂದರೂ ಒಂದು 150-200 ಸಾಂಗ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬಿಟ್ಟು ಇದು ಮಾಡಿ, ನಂಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ. ಈಗ ಬನ್ನಿ ಗೈಸ್, ತಿಂಡಿ ತಿನ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಕೀಬೋರ್ಡ್ನ ತಂದ್ಬಿಟ್ಟೆ. ಈಗ ನಮ್ಮ ಅಮ್ಮಂಗೆ ಕೇಳೋದ, ಬನ್ನಿ ಏನ್ ತಿಂಡಿ ಅಂತ, ಇವತ್ತು ಹಬ್ಬ ಅಲ್ವಾ, ಏನ್ ಸ್ಪೆಷಲ್ ಅಂತ ಕೇಳೋಣ. ಬನ್ನಿ ಏನ್ ತಿಂಡಿ ಇವತ್ತು? ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಸ್ಪೆಷಲ್. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಈಗ ನಾನು ಹೆಸರು ಬೇಳೆ ಮತ್ತೆ ಅನ್ನಕ್ಕೆ ಇಡ್ತಾ ಇದೀನಿ. ನೋಡ ಇಲ್ಲಿ, ಬಾ ಇಲ್ಲಿ. ಈಗ ಹೆಸರು ಬೇಳೆ ಇಟ್ಟಿದೀನಾ, ಈಗ ಅದ್ರ ಜೊತೆಗೆ ಅನ್ನಕ್ಕೆ ಇಡ್ತಾ ಇದೀನಿ. ಈಗ ಎರಡು ಆಗೋದ್ರೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ರೆಡಿ. ಇಲ್ಲಿ ನೋಡಿ, ಇದು ರೆಡಿ ಮಾಡಿದೀನಿ ಸ್ವೀಟ್ ಪೊಂಗಲ್ಗೆ. ನಿಮಿಷ ಇರು. ಇದ್ ನೋಡಿ, ಸ್ವೀಟ್ ಪೊಂಗಲ್ಗೆ ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮೇಲೆ ಏಲಕ್ಕಿ, ಲವಂಗ ಎಲ್ಲ ಹಾಕಿದೀನಿ. ಅನ್ನ ಒಂದ್ ಆಗ್ಬಿಟ್ರೆ, ಕಾಯಿ ತುರಿ ಹಾಕ್ಬಿಟ್ರೆ ಮುಗೀತು. ಆಯ್ತು. ಎಷ್ಟೊತ್ತು? ಅನ್ನ ಆಗೋಷ್ಟ್ರೊಳಗೆ ಇನ್ನೂ ಅರ್ಧ ಗಂಟೆ ಬೇಕು ಅಲ್ವಾ? ಎಷ್ಟೊತ್ತು ಹಬ್ಬ ಅಲ್ವಾ ಇವತ್ತು? ಅದಕ್ಕೇನೆ ಹಂಗಲ್ಲ ಕಣವ, ಇವತ್ತು ಹಬ್ಬ ಆಗಿರೋದ್ರಿಂದ ನಂಗೂ ಸ್ವಲ್ಪ ಕನ್ಸೆಷನ್ ಇರ್ಬೇಕಲ್ವಾ. ಬರೀ ಇಂತದೆಯಾ ತೇಜಸ್? ನೋಡಪ್ಪ, ನೀ ಕಾಯಿ ತಿನ್ನಲ್ವಲ್ಲ ಯಾವಾಗ್ಲೂ, ಆದ್ರೆ ಇವತ್ತು ಪೊಂಗಲ್ಗೆ ಕಾಯಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಂಗ್ ಮಾಡ್ಬಿಡ ಕಣಮ್ಮ, ನೀವುಗಳು ಕಾಯಿ ಹಾಕೊಳ್ಳಿ, ನನ್ಗೆ ಸಪ್ರೇಟ್ ಆಯ್ತು ಇಟ್ಬಿಡಿ ಪೊಂಗಲ್ಲ. ಅದಕ್ಕೆ ಒಂಚೂರು ಬೇಕಿರೋ ಒಂಚೂರು ತುರ್ಕೊಂಡ್ರೆ ಅಷ್ಟೇ, ಜಾಸ್ತಿ ಹಾಕಲ್ಲ, ಚೂರೇ. ಇಲ್ಲ ನಾನ್ ತಿನ್ನಲ್ಲಪ್ಪ. ಜಾಸ್ತಿ ಹಾಕದೇ ಇಲ್ಲ ಕಣ, ಅಷ್ಟೇ ಹಾಕದ, ಇನ್ನ ಹಾಕದೇ ಇಲ್ಲ. ಅಲ್ಲ ಕಣಮ್ಮ, ನಿಂಗ್ ಗೊತ್ತಲ್ಲ, ನಂಗೆ ಒಂಚೂರು ಕಾಯಿ ಸಿಕ್ಕಿದ್ರೆ ಆಗಲ್ಲ ಅಂತ. ಏನಕ್ಕೆ ತೇಜಸ್, ಇವತ್ ಹಬ್ಬ, ನೀ ಕನ್ಸೆಷನ್ ಕೊಡ್ಬೇಕು ನಮ್ಗೆ. ಕನ್ಸೆಷನ್ ಕೊಡ್ಬೇಕು. ನೋಡಿ ಗೈಸ್, ನಮ್ಮಮ್ಮ ಹೆಂಗ್ ಆಡ್ತಾರೆ ಅಂತ. ಕಾಯಿ ಆಗಲ್ಲ ಅಂತ ಗೊತ್ತಿದ್ರು ಕಾಯಿನ ಇದು ಇವತ್ತು ಎಲ್ಲಾ ತರಕಾರಿಗಳು ಹಾಕಿ ತವ್ವೆ ಮಾಡ್ಬೇಕು. ಸೊ ಅದಕ್ಕೆ ನಿಮ್ಮಪ್ಪ ಸಿಹಿ ಬೂದ್ಗುಂಬಳ, ಗೆಣಸು ಎಲ್ಲ ತಂದಿದ್ದಾರೆ. ಅದ್ರ ಜೊತೆಗೆ ಬೀನ್ಸು, ಕ್ಯಾರೆಟ್, ಟೊಮೊಟೊ, ಅವರೆಕಾಳು. ನೋಡಿಲಿ, ಅವರೆಕಾಳು ಮತ್ತೆ ಇದನ್ನ ನೆನ್ಸಿದೀನಿ. ಏನೋ ಅವರೆಕಾಳು, ಕಡ್ಲೆಕಾಯಿ, ತೊಗರಿ ಬೇಳೆ. ಇದು ತವ್ವೆ ತರ ಮಾಡ್ತೀವಿ ಇವತ್ತು. ಗೆಣಸು ಎಲ್ಲ ಹಾಕಿ ತವ್ವೆ ತರ ಮಾಡ್ತೀವಿ. ಅದಕ್ಕೆ ಇದು ನೆನ್ಸಿದೀನಿ. ಸರಿ, ಏನೋ ಮಾಡು, ಒಟ್ನಲ್ಲಿ ಟೈಮ್ ಎಲ್ಲ ಮಾಡು ಅಷ್ಟೇ. ಈಗ ಖಾರ ಪೊಂಗಲ್ ರೆಡಿ ಮಾಡ್ತೀನಿ, ಒಂದ್ ನಿಮಿಷ ಇರು. ತಾಮ್. 1 hour later. ತಿಂಡಿ ಆಯ್ತೇನಮ್ಮ? ಎಲ್ಲಿ ತೋರ್ಸು. ಏನಿದು? ಸ್ವೀಟ್ ಪೊಂಗಲ್. ಏನ್ ಬರೀ ಇಷ್ಟೇ ಲಿಮಿಟೆಡ್ ಮಾಡಿದ್ಯಾ? ನಾವ್ ಯಾರು ತಿನ್ನಲ್ಲ ಜಾಸ್ತಿ ಅಂತಾನ? ನೋಡ್ದ್ಯಾ? ಇದು ಖಾರ ಪೊಂಗಲ್ ಆಯ್ತಾ? ಇನ್ನು ಲೇಟಾ? ಇಲ್ಲ, ಆಯ್ತು.
ಕೊಟ್ಬಿಡೋದೆ. ಸೊ ಗೈಸ್ ಇವಾಗ ನಾನು ಮತ್ತೆ ನಮ್ಮಪ್ಪ ತಾತನ್ ಮನೆಗೆ ಒಯ್ದು ಬರ್ತಾ ಇದ್ವಿ. ಸ್ವಲ್ಪ ಇದು ಕೊಡಕ್ಕೆ ಪೊಂಗಲ್ದು ಬೆಳಗ್ಗೆ ಮಾಡಿದ್ವಲ್ಲ ಅದನ್ನ ಕೊಡ್ಬೇಕು ಅಂತ ಒಯ್ದು ಬರ್ತಾ ಇದೀವಿ ಗೈಸ್. ಸೊ ಗೈಸ್ ನಮ್ಮ ತಾತನ ಮನೆಗೆ ಬಂದೆ. ನಮ್ಮ ತಾತ ಅಲ್ಲೇ ಇದ್ದಾರೆ, ನಮ್ಮ ಬ್ರದರು ಅಲ್ಲೇ ಬರ್ತಾ ಇದ್ದಾರೆ. ನಮ್ಮ ಬ್ರದರು ಹ್ಯಾಪಿ ಮಕರ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ತಾತ, ಹ್ಯಾಪಿ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅದೇ ಮಕರ ಸಂಕ್ರಾಂತಿ. ಏನಪ್ಪ ಅವ್ರ ಮನೆಗೆ ಕೊಟ್ಬಿಟ್ಟು ಬಂದಿ ಕಾಮ ನಾನು ಅಪ್ಪ ಹೋಯ್ತು ಬಂದು ತಾತನ ಮನೆಗೆ ಹೋಯ್ತಾ? ಒಳ್ಳೇದು ಬಿಡ. ಸರಿ ಇವಾಗ ಅಡ್ಗೆ ಆಯ್ತಾ? ನೋಡಿ ಲೇಟ್ ಆಯ್ತು ಟೈಮ್. ಸಿ ಹಿಯರ್ ಬೆಳಗ್ಗೆ ನೀವ್ ತೋರ್ಸಿದ್ನಲ್ಲ ತರಕಾರಿ ಹಾಕಿ ತವ್ವೆ ಮಾಡ್ಬೇಕು ಅಂತ. ಹೇಳು. ನೋಡಿಲಿ ಓ ಏನಿದು ಕೂಟು? ಕೂಟಲ್ಲ ಕಣೋ, ತವ್ವೆ. ತವ್ವೆ ಗೆಣಸೆಲ್ಲ ಹಾಕಿದ್ಯಾ? ಗೆಣಸು, ಸೀಬೂದ್ ಗುಂಬಳ, ಎಲ್ಲಾ ತರ ತರಕಾರಿ, ಕಡ್ಲೆಕಾಯಿ ಬೀಜ, ಅವರೆಕಾಯಿ ಎಲ್ಲ ಹಾಕಿ ಈಗ ಊಟ ಮಾಡೋದಂಗಾರೆ. ಓಕೆ ಗೈಸ್, ಇದು ಯೋಗ ಬ್ರರು ಫೋನ್ ಮಾಡಿದ್ರು, ಬನ್ನಿ ಬ್ರೋ ಕೆಳಗಡೆ ಮೀಟ್ ಆಗೋಣ ಅಂತ. ಸರಿ ಆಯಿತು ಅಂತ ಬಂದೆ. ಅಷ್ಟೊಳಗಿರು ಬಂದರು ಅವಾಗ. ಸೊ ಗೈಸ್ ಅವ್ರು ಹೋಯ್ತು ಬಂದಮೇಲೆ ನಾನು ಮೇಲೆ ಬಂದೆ. ನಾನು ಮೇಲೆ ಬಂದಮೇಲೆ ನಮ್ಮ ಪಾಟಲ್ಲಿ ಎಷ್ಟೊಂದು ಹೂ ಬಿಟ್ಟಿದ್ದು ಅದನ್ನು ಕಿತ್ಕೊಬಂದೆ. ಇದನ್ನು ಗೈಸ್ ರೆಡಿ ಮಾಡ್ಕೋತಾ ಇದ್ರು ನಮ್ಮಮ್ಮ. ಯಾಕೆಂದರೆ ನಮ್ಮ ತಾತನ ಮನೆಗೆ ಕೊಡಬೇಕಿತ್ತಲ್ಲ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ರು ಗೈಸ್ ನಮ್ಮಮ್ಮ. ಇವಾಗ ನಾನು ನಮ್ಮ ತಾತನ ಮನೆಗೆ ಹೋಯ್ತು ಬರ್ತಾ ಇದ್ದೀನಿ. ನಮ್ಮ ಬ್ರದರು ಬನ್ನಿ ಇಬ್ರು ಬಂಡಿಕೊಪ್ಪರಿಗೆ ಹೋಯ್ತು ನಾನು ದೇವಸ್ಥಾನಕ್ಕೆ ಅಂತಂದ್ರು. ಸರಿ ಆಯ್ತು ಅಂತ ಹೋಯ್ತು ಬರ್ತಾ ಇದ್ದೀನಿ ಗೈಸ್. ಸೊ ನೋಡಿ ಗೈಸ್, ನಮ್ಮ ತಾತನ ಮನೆಗೆ ಬಂದೆ. ಏನೋ ರೆಡಿ ಆಗಿದ್ದೀನಿ, ಬೇಗ ಬಾ ಹಂಗೆ ಅಂತ ನಮ್ಮ ಬ್ರದರ್ ಅಂದ್ರಪ್ಪ. ಅವರೇ ಇನ್ನೂ ರೆಡಿ ಆಗದೆ, ಇನ್ನೂ ದೇವ್ರ ಕೈ ಮುಕ್ಕೊಂತ ಕೂತಾರೆ. ಇನ್ನೂ ಆಟೋನು ಬುಕ್ ಮಾಡಿಲ್ಲ, ಏನು ಮಾಡಿಲ್ಲ. ಸುಮ್ಮನೆ ಬೇಗ ಬಾ ಬ್ರೋ ಅಂತ ಕರೆದ್ಬಿಟ್ರು ಅತ್ತೆಗೆ. ನಮ್ ಬ್ರದರ್ ನೋಡಿ ಗೈಸ್, ಬೇಗ ಬಾ ಬ್ರೋ ಅಂದ್ಬಿಟ್ಟಿದ್ರು. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಮ್ ತಾತ ನಗ್ತಾ ಇದಾರೆ, ಅತ್ತೆಗೆ ಏನಕ್ಕೆ ಪಾಪ ಬೇಗ ಕರ್ದೆ ಅವನ್ನ ಅಂತ. ಬೇಡ ನೋಡಿ ಗೈಸ್, ಆಟೋ ಬಂತು ಅಂದ್ಬಿಟ್ಟು ಸೊ ಗೈಸ್ ಇವಾಗ ಹೋಯ್ತು ಬರ್ತಾ ಇದ್ವಿ ನಾವು ಒಂಟಿಕೊಪ್ಲಿಗೆ. ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಇಲ್ಲಿ ಸ್ಲಿಪ್ಪರ್ ಬಿಡಕ್ಕೆ ಹೋಯ್ತು ಬರ್ತಾ ಇದೀವಿ. ಸೊ ಗೈಸ್ ದೇವಸ್ಥಾನಕ್ಕೆ ಹೊರಗಡೆ ಹೋಯ್ತು ಬರ್ತಾ ಇದೀವಿ. ನೋಡಿ ಗೈಸ್ ಫುಲ್ ರಶ್ ಇದೆ ಇವತ್ತು. ನೋಡೋಣ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಸೊ ನೋಡಿ ಗೈಸ್ ರಶ್ ಹಿಂಗಿದೆ ಅಂತ. ಗೈಸ್ ನಮ್ಮ ದರ್ಶನ ಆಯಿತು. ಅದಾದ್ಮೇಲೆ ನಮ್ಮ ಬ್ರದರ್ ಎಲ್ಲ ಮಿಸ್ ಆಗ್ಬಿಟ್ರು, ಅದು ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ ಇವಾಗ. ಸೊ ಗೈಸ್ ಇವಾಗ ನಾನು ತಾತ ಮತ್ತೆ ನಮ್ಮ ಬ್ರದರು ಇವಾಗ ಮನೆಗೆ ಹೊರಡ್ತಾ ಇದೀವಿ ಗೈಸ್. ದೇವಸ್ಥಾನದ ದರ್ಶನ ಚೆನ್ನಾಗೇ ಆಯ್ತು ಗೈಸ್, ರಶ್ ಇರ್ಲಿಲ್ಲ ನಾವು ಹೋದಾಗ. ಬಟ್ ಇವಾಗ ಫುಲ್ ರೆಸ್ಟ್ ಬಂದ್ಬಿಟ್ರು ಗೈಸ್, ಫುಲ್ ಚೆನ್ನಾಗಿ ತುಂಬ್ಕೊಂಡ್ಬಿಟ್ರು ಇವಾಗ. ಸೊ ಗೈಸ್ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ. A few moments later. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಗೈಸ್ ನೋಡಿ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮೈಸೂರಲ್ಲಿ ಕೂಡ ಇದೆ. ಈ ಸಲ ಬಿಗ್ ಬಾಸ್ನ ಗಿಲ್ಲಿನೇ ಗೆಲ್ಲೋದು ಗೈಸ್ ಪಕ್ಕ. ಸರಿ ಗೈಸ್, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಗೈಸ್, ಬಾಯ್.